ಮೋಹನ್, ತಾವು ಭಾಗವಹಿಸಿದ 3 ದಿನದ ಕ್ಯಾಂಪ್ ನಿಮ್ಮ ಬದುಕನ್ನ ಹೇಗೆ ಬದಲಾಯಿಸಿತು? ಎಲ್ರಿಗೂ ನಮಸ್ಕಾರ. ಅದು ವರ್ಣನೆ ಮಾಡೋದಕ್ಕೆ ಸಿಗ್ಲಾರ್ದಂತ ಪದ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ನನ್ ಜೊತೆ ನನ್ನ ಪಕ್ಕದಲ್ಲಿ ಒಬ್ರು ಕಟ್ಟೆ ಹರಿಸ್ವಾಮಿ ಅಂತ ಇದ್ರು. ಹ್ಮ್. ಅವರು ನಾನು ಒಂದೇ ರೂಮ್ಮೆಂಟ್ ಇದ್ವಿ. ಆ ಕ್ಲಾಸಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ನಾನು ಒಂದು ಚಾಕ್ಲೇಟ್ ಕೊಟ್ಟಿದ್ದೆ. ನನ್ನ ಜೊತೆ ಇದ್ದಿದ್ದು ಚಾಕ್ಲೇಟ್ ತಿನ್ರಿ ಸರ್ ಅಂತ, ಮತ್ತೆ ನಾನು ಚಾಕ್ಲೇಟ್ ತಿನ್ಬೇಕಂತ ಇಟ್ಕೊಂಡಿದ್ವಿ. ಲಾಸ್ಟ್ ಚಾಕ್ಲೇಟ್ ತಿನ್ನಕ್ ಕೂಡ ಟೈಮ್ ಸಿಕ್ಕಿಲ್ಲ, ಅಷ್ಟು ಇನ್ವಾಲ್ವ್ ಆಗಿತ್ತು ಕ್ಲಾಸ್. ಲಾಸ್ಟ್ ಬರ್ಬೇಕಾದ್ರೆ ಏನ್ ಸರ್ ಈ ಚಾಕ್ಲೇಟ್ ನನ್ನ ಹತ್ರ ಹಂಗೆ ಉಳ್ದವೆ, ನಿಮ್ಮ ಹತ್ರ ಹಂಗೆ ಉಳ್ದವಲ್ಲ ಸರ್ ಅಂದ್ರೆ, ಈ ಬರೇ ಜ್ಞಾನ ತುಂಬಿಸ್ಕೊಳ್ಳೋದ್ರಲ್ಲೇನೆ ನಾವು ಸರೋಯ್ತು ಮಾತ್ರ. ಯರಿಸ್ವಾಮಿ ಬಂದ್ಬಿಟ್ಟಿದಾರ ನೋಡ್ರಿ ಈಗ. ಏನ್ರಿ ಯರಿಸ್ವಾಮಿ ಚಾಕ್ಲೇಟ್ ಕೊಟ್ಟಿದ್ರಂತೆ, ತಿನ್ನಕ್ ಟೈಮೇ ಇರ್ಲಿಲ್ವಂತಲ್ಲ ಇವ್ರಿಗೆ. ಸರ್ ಅದು 3 days ಕ್ಯಾಂಪ್ ಅಲ್ಲಿ ಲಾಸ್ಟ್ ಟೈಮ್ ಹೋದಾಗ ಹಾ ಅವಾಗ ಅವ್ರು ಕೊಟ್ಟಿದ್ರು ಸರ್. ಸಮಯ ಇದ್ದಿಲ್ಲ. ಏನಾದ್ರು ಮಾತಾಡೋಣ ಅಂದ್ರೆ ಕೂಡ ಇಲ್ಲ ರೀ ಆಮೇಲೆ ತಿಮ್ಮನ ಫಸ್ಟ್ ಇದನ್ ಮಾಡೋಣ ನಡ್ರಿ ಅಂತ ಹೇಳಿ ಜೇಬ್ನಲ್ಲಿ ಇಟ್ಕೊಂಡು ಹಂಗೆ. ಇದೊಂಥರ ಒಳ್ಳೆ ಘಟನೆ ಸಿಕ್ಕದಂಗ ಆಯ್ತು ನಮ್ಗೊಂದು. ಅಂದ್ರೆ ನೀವು ಅಲ್ಲಿ ಒಂದೊಂದು ಕ್ಷಣ ಒಂದೊಂದು ನಿಮಿಷನು ಆ ಸ್ವೀಟ್ನೆಸ್ ಆಗೇ ಇತ್ತು. ನಾವ್ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದು ಬೆಳಿಗ್ಗೆ ಕೂಡ ಎನರ್ಜಿ ಒಳಗ ನಿದ್ದೆ ಇಲ್ಲ ಏನಿಲ್ಲ, ಆ ಜ್ಞಾನ ತುಂಬಿಸ್ಕೊಳ್ಳೋದ್ರಲ್ಲೇನೆ ನಮ್ಮನ್ನ ನಾವು ಇವಾಗ ಮೆರರ್ ನೋಡಿದ್ರೆ ನಾವು ಕಾಣ್ತೀವಿ, ನಿಮ್ಮ ಹತ್ರ ಬಂದ್ರೆ ನಮ್ಮಲ್ಲಿರೋ ಲೋಪ ದೋಷಗಳನ್ನೆಲ್ಲ ಅಪ್ಡೇಟ್ ಮಾಡೋದಕ್ಕೆ ಕಾಣ್ತಾ ಇರ್ತದೆ ಅಲ್ಲಿ. ಅಲ್ಲಿ ನಮ್ ಬಗ್ಗೆ ನಾವು ತಿಳಿಯುವಂತದನ್ನೇ ಜಾಸ್ತಿ ಇರುತ್ತೆ. ನನ್ ತಿಳಿದ ಮಟ್ಟಿಗೆ ಈ 3 ದಿನ ನೀವು ಅದ್ರಲ್ಲಿ ಒಂದು ಅಮೃತ ಗಳಿಗೆನಲ್ಲಿ ಮುಳುಗಿ ಎದ್ದು ಬರ್ತೀರೇನೋ ಅಂತ ಅನ್ಸುತ್ತೆ, ಅದ್ರಲ್ಲಿ ಏನ್ ಡೌಟೇ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಟ್ಟೇರಿ ಸ್ವಾಮಿ, ತಮ್ಮ 3 days ಕ್ಯಾಂಪ್ ಅನುಭವ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು 2 ಬಾರಿ 3 days ಕ್ಯಾಂಪ್ ಅಟೆಂಡ್ ಆಗಿದ್ದೆ. ಅದರಲ್ಲಿ ವಿಶೇಷವಾಗಿ 3 days ಕ್ಯಾಂಪ್ ಅಲ್ಲಿ ನಾವು ಒಂದು ಕಲಿಕೆಗೆ ಒಡ್ಕೊಳ್ಬೇಕಂದ್ರೆ ಆ ಸ್ಥಳ ಇದೆಯಲ್ಲ, ಅಂತ ಪವಿತ್ರವಾದ ಸ್ಥಳ ಅದು. ನಿಜಕ್ಕೂ ಸಾರು ಇವತ್ತಿಗೆ ಒಂದು 6-7 ವರ್ಕ್ಶಾಪ್ ಮಾಡಿದಾರಂದ್ರೆ ಅಲ್ಲಿ ಆ ತರ ಒಂದು ಸ್ಥಳ, ಆ ತರ ಮಹಿಮೆ ಇದೆ. ಅಲ್ಲಿ ಇರ್ತಕ್ಕಂತ ಒಂದು ಸ್ಥಳದಲ್ಲಿ ಪ್ರತಿಯೊಂದು ಗಿಡ ಮರಗಳು, ಅಲ್ಲಿನ ವಾತಾವರಣ ತುಂಬಾ ನಮ್ಗೆ ಒಂದು ಕಲೀಲಿಕ್ಕೆ ಅಂದ್ರೆ ಒಂದು ಜ್ಞಾನದ ರೀತಿಯಲ್ಲಿ ನಮ್ಗೆ ಪ್ರೇರೇಪಿಸುತ್ತದೆ. ನಾವೊಂದು ಲಾಸ್ಟ್ 3 days ಕ್ಯಾಂಪ್ ಅಲ್ಲಿ 1 ನಿಮಿಷದಲ್ಲಿ ಯಾವ ರೀತಿ ನಾವು ಮಾತಾಡ್ಬೇಕು, ನಾನು ಯಾರು, ಈ ವಿಷಯದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸಾರು ನೀಡಿದ್ರು. ತದನಂತರದಲ್ಲಿ ನಮ್ಮ ಒಂದು ಭಾಷಣ ಕೌಶಲ್ಯ, ಒಂದು ವೇದಿಕೆ, ನಾವು ಯಾವ ರೀತಿ ನಾವು ನಿಂತ್ಕೊಂಡು ಮಾತಾಡ್ಬೇಕು, ನಾವು ಧರಿಸುವಂತ ಉಡುಪುಗಳು ಯಾವ ರೀತಿ ಇರಬೇಕು, ಪ್ರತಿಯೊಂದು ನಮ್ಮ ಹಾವಭಾವ ಪ್ರತಿಯೊಂದನ್ನ ನಮ್ಗೆ ಕಲಿಸುತ್ತಾ ಹೋಗ್ತಾರೆ. ನಿಜಕ್ಕೂ ಆ ಒಂದು 3 days ಕ್ಯಾಂಪು ನಾನು ಮರಿಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಂತ ಒಂದು ಪ್ರತಿ ಬೆಳಿಗ್ಗೆ ಒಂದು 6 ಗಂಟೆಯಿಂದ ವಾಕಿಂಗ್ಲಿಂದ ಹಿಡಿದು ಎಂಡ್ ಆಗೋವರೆಗೆ ನಾವೇ ಅವ್ರು ಕೇಳ್ಕೋಬೇಕು, ಸರ್ ಸಾಕ್ ಬಿಡ್ರಿ ಅಂತ. ಯಾಕಂದ್ರೆ ಅವ್ರು ಮಾತ್ರ ನೀವು ಕಲಿಯಕ್ ಬಂದಿದ್ದೀರಾ, ಈ ಸಮಯನ ವ್ಯರ್ಥ ಮಾಡ್ಕೊಳ್ರಿ, ಸುಮ್ನೆ ಯಾಕ ಅನ್ವೇಸ್ಟ್ ಮಾಡ್ತೀರಾ ಅಂತೇಳಿ ಸಾಕಷ್ಟು ಅವ್ರು ಹೇಳಿದ ಟೈಮಿಗೆ ನಾವು ಅಲ್ಲಿ ಸಮಯಕ್ಕೆ ಒಡ್ಗೊಳ್ತಿದ್ವಿ. ಅಂತ ಒಂದು ವಿಷಯಗಳನ್ನ ನಮಗೆ ನೀಡಿದ್ರು. ಹಾಗೆ ಇನ್ನು ಬೇರೆ ಬೇರೆ ತಜ್ಞರನ್ನ ಅಂದ್ರೆ ಅವರು ಮಾಡಿದಂತ ತರಬೇತಿ ಹೊಂದಿರತಕ್ಕಂಥವ್ರನ್ನ ಕೂಡ ನಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ನಮಗೆ ಕರೆತಂದು ಅವರಿಗೆ ಜ್ಞಾನಾರ್ಜನೆ ಮಾಡಿದ್ರು ನಮ್ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರು. ಹಾಗೆ ಯಾಕಂದ್ರೆ ನಾನು 28 ಏನು 1-2ಕ್ಕೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ಕೊಂಡಿದೀನಿ. ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಇವರೆಲ್ಲ ಮಾತುಗಳಿದ್ರಲ್ಲಮ್ಮ ನೇತ್ರಾವತಿ, ಒಟ್ಟಾರೆ ಹೇಗೆ ಅನ್ನಿಸ್ತಮ್ಮ? ನೀವಂತೂ ರಿಜಿಸ್ಟರ್ ಮಾಡಿದಿರಿ, ಕ್ಯಾಂಪಿಗೆ ಬರ್ತಾ ಇದ್ದೀರಿ. ಈಗ ಇನ್ನೊಂಚೂರು ಈಗಲೇ ಬ್ಯಾಟ್ರಿ ಚಾರ್ಜ್ ಆಯ್ತಾ ಸ್ವಲ್ಪ? ಹ್ಞೂ ರೀ ಸರ್, ಅಲ್ಲಿ ಏನಿದೆ ಅಂತ ಕುತೂಹಲ ಇತ್ತು. ಇವಾಗ ಒಂದ್ ಸ್ವಲ್ಪ ಇವ್ರೆಲ್ಲ ತಮ್ದು ಅನುಭವವನ್ನ ಹೇಳ್ತಾ ಬಂದ್ರು ಸರ್. ರವಿ ಸರ್ ಆಗಿರ್ಬೋದು, ಮತ್ತೆ ಕಟ್ಟೇರಿ ಸ್ವಾಮಿ ಆಗಿರ್ಬೋದು, ಮತ್ತೆ ಅನಂತ ಕೃಷ್ಣ ಮೋಹನ್ ಸರ್ ಆಗಿರ್ಬೋದು. ಅಂದ್ ಪ್ರತಿಯೊಬ್ಬರು ತಮ್ದ ಅಲ್ಲಿ ಕಳೆದಂತ ಕ್ಷಣಗಳನ್ನು, ಅಂದ್ರ
ತಮ್ಗೆ ಯಾವ ತರ ಕುತೂಹಲಕಾರಿ ಯಾವ ವಿಷಯಗಳನ್ನ ಹೆಚ್ಚಾಗಿ ತಿಳ್ಕೊಂಡ್ರು. ಮತ್ತೆ ಶಿವಶಂಕರ್ ಸರ್ ಅವರು ಅಂತೂ ಫುಲ್ ಟ್ರೈನ್ ಅಂದ್ರೆ ಅವ್ರ ತದ್ರೂಪ ಸರ್ದೆ ಅಂತ ಅನಿಸ್ತದ ಸರ್. ನಿಮ್ ತದ್ರೂಪ ಅವ್ರು ಅಂತ ಅನಿಸ್ತದ ನನಗೆ ಶಿವಶಂಕರ್ ಸರ್ ನೋಡಿದ್ರ. ಇಲ್ಲ ಅದೇ ತರ ಶೈಲಿಯೊಳಗೆ ಅವ್ರು ತುಂಬಾ ಚೆನ್ನಾಗಿ ಕಲ್ತಿದಾರ. ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಅಲ್ಲಿ ಕಲಿಬಹುದು. ಎಲ್ಲಾ ವಾತಾವರಣ, ಸ್ಟೇಜ್ ಫೇರ್ ಎಲ್ಲಾ ರೀತಿ ನಾವು ಅಲ್ಲಿ ಹೋಗ್ಲಾಡ್ಸ್ಕೋಬಹುದು ಅನ್ನೋದು, ಮತ್ತೆ ಅಲ್ಲಿ ಸಾಕಷ್ಟು ಲಾಭ ಪಡಿಬಹುದು ಅಂತ ಅನಿಸ್ತದ ಸರ್ ನಮ್ಗೆ. ಓಕೆ, ವೆರಿ ಗುಡ್. ಸ್ನೇಹಿತರೆ, ನಿಮಗೂ ಏನಾದರೂ ಆಸಕ್ತಿ ಇದ್ದು ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಕ್ಯಾಂಪ್ಸ್ ತಿಳ್ಕೊಬೇಕಂದ್ರೆ 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ಕಾಮೆಂಟ್ ಮಾಡ್ತಾ ಬನ್ನಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಏನಂತೀರಿ? ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ಬಾಯ್ ಬಾಯ್.